ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ಜನ ಬಂದು ಸೆಕೆಂಡ್ PUC ಎಕ್ಸಾಮ್ ನ ಒಂದು ರಿಸಲ್ಟ್ ಬಗ್ಗೆ ಅಪ್ಡೇಟ್ ಕೇಳ್ತಿದ್ರಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ. ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತಹ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ, ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತೆ. ಸೊ ಫೈನಲ್ ಆಗಿ ಸೆಕೆಂಡ್ PUC ನ ಒಂದು ಎಕ್ಸಾಮ್ ಕಂಪ್ಲೀಟ್ ಆಗಿದೆ ಅಂತಾನೆ ಹೇಳ್ಬೋದು. ಇವತ್ತು ಲಾಸ್ಟ್ ಪೇಪರ್ ಇತ್ತು. ನೀವು ಎಷ್ಟು ಚೆನ್ನಾಗಿ ಪೇಪರ್ ನ ಬರ್ದಿದ್ದೀರಾ ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಇವಾಗ ಎಕ್ಸಾಮ್ ಟೆನ್ಷನ್ ಮುಗೀತು, ಇವಾಗ ರಿಸಲ್ಟ್ ಟೆನ್ಷನ್ ಡಬಲ್ ಆಗಿದೆ ಅಂತಾನೆ ಹೇಳ್ಬೋದು ವಿದ್ಯಾರ್ಥಿಗಳಲ್ಲಿ. ಸೊ ಆರಾಮಾಗಿರಿ, ಇವಾಗ ತಾನೇ ಎಕ್ಸಾಮ್ ಮುಗ್ದಿದೆ. ಸ್ವಲ್ಪ ದಿನ ಎಲ್ಲ ಹೋಗಿ ಬನ್ನಿ, ಊರಿಗೆ ಹೋಗಿ ಬನ್ನಿ, ಆರಾಮಾಗಿ ಟೆನ್ಷನ್ ಬಿಟ್ಬಿಡಿ ಎಕ್ಸಾಮ್ದು. ಮತ್ತೆ ಎಕ್ಸಾಮ್ ಆದ್ಮೇಲೆ ರಿಸಲ್ಟ್ ಟೆನ್ಷನ್ ಬಿಟ್ಬಿಡಿ. ಫಸ್ಟ್ ಆಫ್ ಆಲ್ ಎಕ್ಸಾಮ್ ಟೆನ್ಷನ್ ಅಲ್ಲೂ ಇವಾಗ್ಲೂ ಕೂಡ ತುಂಬಾ ಜನ ಇದ್ದಾರೆ. ಅವನ್ನೆಲ್ಲ ಬಿಟ್ಬಿಟ್ಟು ಆರಾಮಾಗಿ ಊರಿಗೆ ಹೋಗಿ ಬನ್ನಿ, ಇಲ್ಲ ಟ್ರಿಪ್ಗೆ ಹೋಗಂಗಿದ್ರೆ ಹೋಗಿ ಬನ್ನಿ. ಸೊ ಇವಾಗ ಎಕ್ಸಾಮ್ ಮುಗ್ದಿದೆ ಅಲ್ವಾ, ಸೊ ರಿಸಲ್ಟ್ ಬಗ್ಗೆನೂ ಕೂಡ ಮಾತಾಡೋಣಂತೆ. ಸೊ ಅಫಿಷಿಯಲ್ ಆಗಿ ರಿಸಲ್ಟ್ ಬಂದ್ಬಿಟ್ಟು 7ನೇ ತಾರೀಕು ಒಳಗಡೆ ಬರುತ್ತೆ ಅಂತ ಹೇಳ್ಬಿಟ್ಟು ಒಂದು ಅಪ್ಡೇಟ್ ಇದೆ ಅಂತಾನೆ ಹೇಳ್ಬೋದು. 5ನೇ ತಾರೀಕನ್ನ ಬರ್ಬೋದು ಅಥವಾ 7ನೇ ತಾರೀಕು, 2 ಡೇಟು ಒಂದು ಕನ್ಫರ್ಮ್ ಇದೆ ಅಂತಾನೆ ಹೇಳ್ಬೋದು. ಸೊ ನೋಡೋಣಂತೆ, 7ನೇ ತಾರೀಕು ಒಳಗಡೆ ಬಂತು ಅಂದ್ರೆ ಒಂದು ಬೆಸ್ಟ್ ಅಂತಾನೆ ಹೇಳ್ಬೋದು. ನೀವು ಕೂಡ ಕಾಲೇಜ್ಗಳಿಗೆ ಸೇರ್ಕೊಳ್ಳೋಕೆ ಮತ್ತೆ ಡಾಕ್ಯುಮೆಂಟ್ಸ್ ಎಲ್ಲನೂ ಕೂಡ ರೆಡಿ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ. ಸೊ ಹಂಗಾಗಿ 7ನೇ ತಾರೀಕು ಒಳಗಡೆ ನಿಮಗೆ ರಿಸಲ್ಟ್ ಅನ್ನುವಂಥದ್ದು ಅನೌನ್ಸ್ಮೆಂಟ್ ಆಗುತ್ತೆ. ಸೊ ನೀವು ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ, ರಿಸಲ್ಟ್ ಎಷ್ಟು ಪರ್ಸೆಂಟೇಜ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ಕೂಡ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ತುಂಬಾ ಜನ ಬಂದು ಕೇಳ್ತಿದ್ರಿ ಯಾವಾಗ ರಿಸಲ್ಟ್ ಅಂತ ಹೇಳ್ಬಿಟ್ಟು, ಅದಕ್ಕೋಸ್ಕರನೇ 7ನೇ ತಾರೀಕು ಒಳಗಡೆ ನಿಮ್ದು ರಿಸಲ್ಟ್ ಅನೌನ್ಸ್ಮೆಂಟ್ ಆಗುತ್ತೆ. ಸೊ ವ್ಯಾಲ್ಯೂಯೇಷನ್ ಯಾವ ರೀತಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ತುಂಬಾ ಜನ ಕೇಳ್ತಿದ್ದೀರಾ. ವ್ಯಾಲ್ಯೂಯೇಷನ್ಗೆ ಪೇಪರ್ ಬಂದ್ಬಿಟ್ಟು ಬೇರೆ ಒಂದು ಡಿವಿಷನ್ಗೂ ಕೂಡ ಹೋಗ್ಬೋದು, ಹೇಳಕ್ಕಾಗಲ್ಲ. ಸೊ ಇಲ್ಲಾಂದ್ರೆ ನಿಮ್ಮ ಒಂದು ಸಿಟಿನಲ್ಲೇ ಕರೆಕ್ಷನ್ ಆಗಬಹುದು, ವ್ಯಾಲ್ಯೂಯೇಷನ್ ಆಗ್ಬೋದು, ಹೇಳಕ್ಕಾಗಲ್ಲ. ಅದು ಡಿವಿಷನ್ ಮೇಲೆ ಡಿಪೆಂಡ್ ಆಗುತ್ತೆ, ಒಂದು ಸೆಂಟರ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಮೇನ್ ಪಾಯಿಂಟ್ ಏನಪ್ಪಾ ಅಂದ್ರೆ ವ್ಯಾಲ್ಯೂಯೇಷನ್ ಯಾವ ರೀತಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ತುಂಬಾ ಜನ ಕೇಳ್ತಿದ್ದಾರೆ. ಸೊ ನಾರ್ಮಲ್ ಆಗಿ ಕಳೆದ ವರ್ಷ ಯಾವ ರೀತಿ ಇತ್ತೋ ಅದೇ ರೀತಿನೇ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಸೊ ಕನ್ನಡ ಲ್ಯಾಂಗ್ವೇಜಸ್ ಕನ್ನಡ ಮತ್ತೆ ಇಂಗ್ಲೀಷು, ಹಿಂದಿ ತಗೊಂಡಿದ್ರೆ ಹಿಂದಿ. ಸೊ ಲ್ಯಾಂಗ್ವೇಜಸ್ ಎಲ್ಲನೂ ಕೂಡ ನೀವು ಲೆಂತ್ ಆಗಿ ಬರೀರಿ, ಅಷ್ಟೇ, ಇನ್ನೇನು ಇಲ್ಲ. ಲೆಂತ್ ಆಗಿ ಬರ್ದಿದ್ದೀರಾ ಅಂದ್ರೆ ಖಂಡಿತವಾಗ್ಲೂ ಕೂಡ ಪಾಸ್ ಮಾಡ್ತಾರೆ. ಸೊ ನಾರ್ಮಲ್ ಆಗಿ ಯಾವುದೇ ಕಾರಣಕ್ಕೂ ಖಾಲಿ ಬಿಡಕ್ ಹೋಗ್ಬಿಡಿ, ಪೇಪರ್ನ ಏನಾದ್ರೂ ಒಟ್ಟಿನಲ್ಲಿ ತುಂಬಿಸಿ ಬಂದಿರ್ಬೇಕಷ್ಟೇ. ಖಂಡಿತವಾಗ್ಲೂ ಕೂಡ ನಿಮ್ಗೆ ಒಂದು ರೇಂಜಿಗೆ ಪಾಸಿಂಗ್ ಮಾರ್ಕ್ಸ್ ಅನ್ನ ಕೊಟ್ಬಿಟ್ಟು ಪಾಸ್ ಮಾಡ್ತಾರೆ. ಯಾಕಂದ್ರೆ ಇದೊಂದು ಫೈನಲ್ ಸ್ಟೇಜ್ ಅಂತಾನೆ ಹೇಳ್ಬೋದು ಡಿಗ್ರಿಗೆ. ಹಂಗಾಗಿನೇ ನಾರ್ಮಲ್ ಆಗಿ ಪಾಸ್ ಮಾಡ್ತಾರೆ. ತಲೆ ಕೆಡಿಸ್ಕೊಳ್ಳುವಂತ ಒಂದು ಅವಶ್ಯಕತೆ ಇಲ್ಲ. ಆರಾಮಾಗಿ ಒಂದು ಟ್ರಿಪ್ ಹೊಡ್ಕೊಂಡ್ ಬನ್ನಿ. ಸೊ ನಾನು ಕೂಡ ನಿಮ್ಗೆ ವಿಡಿಯೋಸ್ ನಲ್ಲಿ ಅಪ್ಡೇಟ್ ಮಾಡ್ತಿರ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.